ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಯಲ್ಲಿ ಕೊನೆಯದಾದ ಘಟಕದ ಪುನರಾವರ್ತನಾ ಅಭ್ಯಾಸವನ್ನು ಮಾಡುವ. ಈಗಾಗಲೇ ನಾವು 3 ಘಟಕದ ಪುನರಾವರ್ತನಾ ಅಭ್ಯಾಸವನ್ನು ಮಾಡಿರ್ತೇವೆ. ಹಳೆಯ ವಿಡಿಯೋವನ್ನೆಲ್ಲ ನೀವು ನೋಡಿ ಅದರಲ್ಲಿ ಎಲ್ಲ ಕವಿತೆಗಳ ಆಶಯಗಳು, ಅದರ ಒಂದು ಸಾರಾಂಶವನ್ನು ಕೂಡ ತಿಳಿಸಿದ್ದೇನೆ. ಇವತ್ತು ಘಟಕ 4ರಲ್ಲಿರುವಂತಹ 4 ಪದ್ಯಗಳು, ನನ್ನ ಜನಗಳು, ಜಾಜಿ ಮಲ್ಲಿಗೆ, ರಂಗೋಲಿ ಮತ್ತು ಹುಡುಗ, ರಾಣಿ ತಿಮ್ಮಿಯ ಸಿಂಹಾಸನ, ಈ 4 ಕವಿತೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ತಾ ಹೋಗುವ. ಈ ಎಲ್ಲ ಕವಿತೆಗಳು ಮುಖ್ಯವಾದ 3 ನೆಲೆಗಳನ್ನು ಗುರುತಿಸಲಾಗ್ತದೆ. ದಲಿತ ಸಂವೇದನೆ, ಮುಸಲ್ಮಾನ್ ಸಂವೇದನೆ, ಸ್ತ್ರೀ ಸಂವೇದನೆ. ಈ 3 ಸಂವೇದನೆಗಳ ಬಗ್ಗೆ ಈ ಒಂದು ಕವಿತೆಯಲ್ಲಿ ಕಾಣ್ಬೋದಾಗಿದೆ. ಅದು 4 ಕವಿತೆಗಳಲ್ಲಿ, ಅಂದರೆ ನನ್ನ ಜನಗಳು, ಜಾಜಿ ಮಲ್ಲಿಗೆ, ರಂಗೋಲಿ ಮತ್ತು ಹುಡುಗ, ರಾಣಿ ತಿಮ್ಮಿಯ ಸಿಂಹಾಸನದಲ್ಲಿ. ಘಟಕ 4ರಲ್ಲಿ ಸಿದ್ಧಲಿಂಗಯ್ಯನವರ ನನ್ನ ಜನಗಳು, ಸತ್ಯಾನಂದ ಪಾತ್ರೋಟರವರ ಜಾಜಿ ಮಲ್ಲಿಗೆ, ನಿಸಾರ್ ಅಹಮದ್ ಅವರ ರಂಗೋಲಿ ಮತ್ತು ಹುಡುಗ ಮತ್ತು ವಿಜಯ ದಬ್ಬೆಯವರ ರಾಣಿ ತಿಮ್ಮಿಯ ಸಿಂಹಾಸನ. ಶೋಷಣೆಯೇ ಈ 4 ಕವನಗಳ ಕೇಂದ್ರ ಬಿಂದುವಾಗಿರುವುದರಿಂದ ಇಲ್ಲಿ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಮೂಲ ಸ್ಥೂಲವಾದ ಒಂದು ಪರಿಚಯವಿಲ್ಲದೆ ಒಂದು ಕವಿತೆಯನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಕವಿಯವರು ಹೇಳ್ತಾ ಇದ್ದಾರೆ. ಶೋಷಿತ ಜನತೆಯ ಪರವಾದ ನಿಲುವನ್ನು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಭದ್ರವಾಗಿ ನೆಲೆಗೊಳಿಸಬೇಕು. ಸಾಹಿತಿಗೆ ಸಾಮಾಜಿಕ ರಾಜಕೀಯ ಪ್ರಜ್ಞೆ ಅತ್ಯವಶ್ಯಕವಾಗಿದ್ದು, ಸಾಹಿತ್ಯ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಲಿಂಗಭೇದ ನೀತಿಯ ವಿರುದ್ಧ ಹೋರಾಡಬೇಕು ಎಂಬುದನ್ನು ಹೇಳ್ತಾರೆ. ಮೊದಲನೇದಾಗಿ ನನ್ನ ಜನಗಳು ಕವಿತೆಯನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು. ನನ್ನ ಜನಗಳು ಕವಿತೆಯ ಶೀರ್ಷಿಕೆಯೇ ಸೂಚಿಸುತ್ತಿರುವಂತೆ ಕವಿಯ ಜನಗಳು ಒಡನಾಡಿದ ಗುಡಿಸಲುಗಳಲ್ಲಿ, ದಲಿತ ಕೇರಿಗಳಲ್ಲಿ ಬದುಕುವ ದಲಿತ ಜನಾಂಗದವರನ್ನು ಕುರಿತು ಅವರ ಬದುಕು ಬವಣೆಗಳನ್ನು ಕಟ್ಟಿಕೊಡುವಂತಹ ಉದ್ದೇಶದಿಂದ ಕವಿತೆ ರೂಪುಗೊಂಡಿದೆ. ಅಂದರೆ ಒಮ್ಮೆ ಭೂಮಿ ಒಡೆಯರಾಗಿದ್ದವರು ಸಾಮಾಜಿಕ ಅನ್ಯಾಯಕ್ಕೆ ಸಿಲುಕಿ ಭೂಮಿಯನ್ನು ಕಳೆದುಕೊಂಡವರ ಬದುಕು, ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಲು ಇಟ್ಟಿಗೆಗಳನ್ನಾಗಿ ದುಡಿದು ನಿಲ್ಲಲು ನೆಲೆಯಿಲ್ಲದೆ ಬಿರು ಬಿಸಿಲಿನಲ್ಲಿ ನಿಲ್ಲುವ ಬದುಕು, ಹೊಲವನ್ನು ಉತ್ತು ಬಿತ್ತಿ ಬಿಸಿಲಿನಲ್ಲಿ ಬಳಲಿ ಬೆವರು ಹರಿಸಿ ದುಡಿದು ಹಸಿವನ್ನು ಭರಿಸಲಾರದ ಜನರ ಬದುಕಿನ ತಾಪವೆಂತಹದು. ಸಾಮಾಜಿಕ ದೌರ್ಜನ್ಯಕ್ಕೆ ಸಿಲುಕಿದವರ ಬದುಕಿನ ಬವಣೆ, ಪಟ್ಟಪಾಡು, ಉಸಿರಿನ ಗತಿಗಳಂತಹದು ಎಂಬ ಕವಿತೆ ಚಿತ್ರಿಸಲು ಪ್ರಯತ್ನಿಸಿದೆ. ನನ್ನ ಜನಗಳು ಕವಿತೆಯನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಪ್ರಥಮ ಕವನ ಸಂಕಲನವಾದ ಹೊಲೆ ಮಾದಿಗರ ಹಾಡು ಎನ್ನುವ ಕವನ ಸಂಕಲನದ ಮೊಟ್ಟ ಮೊದಲ ಕವಿತೆಯಾಗಿದೆ. ಡಾಕ್ಟರ್ ಸಿದ್ಧಲಿಂಗಯ್ಯನವರ ಸಮಗ್ರ ಕವಿತೆಗಳ ಕೇಂದ್ರಬಿಂದು ಅಥವಾ ಅವರ ಕವಿತೆಗಳಲ್ಲಿ ಕ್ರಿಯಾಶೀಲವಾಗುವ ಜಗತ್ತೆಂದರೆ ಅವರ ಜನಗಳು, ಅಂದರೆ ದಲಿತ ಜನಾಂಗ, ಅವರ ಬದುಕು ಬವಣೆ, ಅವರ ಹಸಿವಿನ ಕೂಗು, ಅವರು ಪಟ್ಟ ಪಾಡು, ಹಾಡಿದ ಹಾಡು, ಕಂಡಂತಹ ಕನಸು ಅವರ ಕವಿತೆಗಳ ಕೇಂದ್ರ. ಪ್ರಸ್ತುತ ನನ್ನ ಜನಗಳು ಕವಿತೆ ಕೂಡ ಅದೇ ಜನರನ್ನು, ಅಂದರೆ ದಲಿತ ಜನಾಂಗವನ್ನು, ಅವರ ಬದುಕನ್ನು ಕುರಿತೇ ರಚಿಸಿದ ಕವಿತೆಯಾಗಿದ್ದು ಸಿದ್ಧಲಿಂಗಯ್ಯನವರ ಜನಪ್ರಿಯ ಕವಿತೆಗಳಲ್ಲಿ ಒಂದಾಗಿದೆ. ಈ ಒಂದು ಸಮಾಜದಲ್ಲಿ ಶತಮಾನಗಳಿಂದ
ಜಾತಿ ಮತಗಳ ವ್ಯವಸ್ಥೆಯನ್ನು ರೂಪಿಸಿ ದಲಿತ ವರ್ಗವನ್ನು ಕನಿಷ್ಠ ವರ್ಗವೆಂದು, ಸಮಾಜದ ಅತ್ಯಂತ ಕೆಳಶ್ರೇಣಿ ಎಂದು ಪರಿಗಣಿಸಿ ಊರಿನಿಂದ ಹೊರಗೆ ಇಟ್ಟು ಅವರ ನೆರಳು ಸೋಕದಂತೆ ಅವರನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಿ ಬಹು ವ್ಯವಸ್ಥಿತವಾಗಿ ಶೋಷಣೆ ನಡೆಸಿಕೊಂಡು ಬಂದಿರುತ್ತಾರೆ. ಇಂತಹ ಅಮಾನವೀಯ ಪದ್ಧತಿ ಇರುವ ಯಾವ ಸಮಾಜವು ಉದ್ಧಾರವಾಗುವುದು ಸಾಧ್ಯವಿಲ್ಲವೆಂದು ಬುದ್ಧ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್ ಅವರು ಇಂತಹ ಸಾಮಾಜಿಕ ಪರಿಸರದ ವಿರುದ್ಧ ದೊಡ್ಡ ಆಂದೋಲನವನ್ನೇ ರೂಪಿಸಿದರೂ ಶತಮಾನಗಳಿಂದಲೂ ಈ ಬಂಡೆಯಂತಹ ವ್ಯವಸ್ಥೆ ಹಾಗೆಯೇ ಉಳಿದುಕೊಂಡು ಬಂದಿರುವುದು ನಮ್ಮ ಸಾಮಾಜಿಕ ಬದುಕಿನ ಬಹುದೊಡ್ಡ ವಿಪರ್ಯಾಸ. ಇಂತಹ ಕೆಳವರ್ಗದ ಬದುಕಿನ ಲಯಗಳೇನು, ಅವರ ನಿಟ್ಟುಸಿರಿನ ಹಿಂದಿರುವ ದಾರುಣತೆ ಯಾವುದು ಎಂಬುದನ್ನೆಲ್ಲ ಕವಿತೆಯಲ್ಲಿ ಹೇಳಲು ಪ್ರಯತ್ನಿಸಿದ್ದಾರೆ. 2 ಹೊತ್ತಿನ ಊಟಕ್ಕಾಗಿ ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಸಿವಿನಿಂದ ಸಾಯುವ ಪರಿಸ್ಥಿತಿ ಅವರುಗಳ ಬದುಕಿನಲ್ಲಿ ಇದ್ದೇ ಇರುವಂಥದ್ದು. ಹಣವಂತರಾದ, ಸ್ಥಿತಿವಂತರಾದ, ಉಳ್ಳಂತಹ ಮೇಲ್ವರ್ಗಗಳು ಇಂತಹವರ ಬದುಕನ್ನು ನಿರ್ದಯವಾಗಿ ಕಡೆಗಣಿಸುತ್ತಲೇ ಬದುಕುತ್ತವೆ. ಕಾಲಿನಿಂದ ಒದ್ದವರ ಕಾಲನ್ನು ಹಿಡಿದು ಅವರೆದುರು ಕೈ ಮಡಿಚಿಯೇ ಬದುಕಿದರೂ ಬದುಕನ್ನು ಕಾಣುವುದು ಇಂತಹ ಜನರು ಕಠಿಣವಾಗಿದೆ ಎಂಬುದನ್ನು ಇಲ್ಲಿ ಈ ಕವಿತೆಯಲ್ಲಿ, ಅಂದರೆ ನನ್ನ ಜನಗಳು ಕವಿತೆಯಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಈ ಒಂದು ಕವಿತೆಯಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯಗಳನ್ನು ನೋಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಯಾಕಂದರೆ ಸಂದರ್ಭ ಸ್ವಾರಸ್ಯವನ್ನು ಕವಿತೆಗಳಿಂದ, ನಾಟಕ ಭಾಗದಿಂದಲೇ ಕೊಡುವಂಥದ್ದು. ಅವರು ಕೊಟ್ಟಿರುವಂತಹ, ಅಂದರೆ ಪುಸ್ತಕದಲ್ಲಿ ಅವರು ಕೊಟ್ಟಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿಂದಲೇ ಅವರು ನಮಗೆ ಆಯ್ಕೆ ಮಾಡಿ ಅದರಿಂದಲೇ ಕೊಡುವಂಥದ್ದು. ಆದ್ದರಿಂದ ಆ ಒಂದು ಕವಿತೆ ಯಾವುದರಿಂದ ಬಂದಿದೆ ಎನ್ನುವಷ್ಟು ಗೊತ್ತಾಗಲಿಕ್ಕೆ ನಾವು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಒಮ್ಮೆ ನೋಡಿಕೊಳ್ಬೇಕಾಗ್ತದೆ. ಇನ್ನು ಅದರಲ್ಲಿ 2ನೇ ಪದ್ಯವಾಗಿರುವಂಥದ್ದು ಜಾಜಿ ಮಲ್ಲಿಗೆ. ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಜಾಜಿ ಮಲ್ಲಿಗೆ ಕವಿತೆಯನ್ನು ಬರೆದಿದ್ದಾರೆ. ಈ ಒಂದು ಕವಿತೆಯ ವಸ್ತು ಏನು, ಯಾವ ವಿಷಯವನ್ನು ಒಳಗೊಂಡಿದೆ ಅಂದರೆ, ಗುಡಿಸಲುಗಳಲ್ಲಿ ವಾಸಿಸುವಂತಹ ಸಮಾಜದ ಕನಿಷ್ಠ ವರ್ಗ ಅಥವಾ ದಲಿತ ವರ್ಗದ ಮಾನಸಿಕ ಪ್ರಪಂಚವನ್ನು ಚಿತ್ರಿಸ್ತಾ ಇದ್ದಾರೆ. ಈ ಕವಿತೆಯ ವಸ್ತು ಆಗಿರುವಂಥದ್ದೇ ಅದಾಗಿದೆ. ಅಂದರೆ ಬದುಕಿನಲ್ಲಿ ಅನ್ಯಾಯ ಆಗ್ತಾ ಇದೆ, ಶೋಷಣೆ ನಡೀತಾ ಇದೆ, ದೌರ್ಜನ್ಯಗಳಿಗೆ ಸತತವಾಗಿ ತುತ್ತಾಗುತ್ತಾ ಬಂದಂತಹ ಈ ವರ್ಗ ಅಂತಹ ನೋವಿನ ಬದುಕಿನಲ್ಲಿಯೂ ಕೂಡ ಯಾರ ಮೇಲೂ ದ್ವೇಷ, ವಿಷ ಬೆಳೆಸಿಕೊಳ್ಳದೆ ಬದುಕುವಂತಹ ಇವರ ಮನಸ್ಸು ಕನಸುಗಳು ಜಾಜಿ ಮಲ್ಲಿಗೆಯಂತೆ ಪರಿಶುದ್ಧವಾದುದು, ಜಾಜಿ ಮಲ್ಲಿಗೆಯಷ್ಟೇ ಸುಗಂಧವನ್ನು ಸೂಸುವಂಥದ್ದು, ಭೂಮಿ ತಾಯಿಯಂತಹ ಸಹಿಷ್ಣುತೆ ಉಳ್ಳದ್ದು ಎಂದು ದಲಿತ ವರ್ಗದ ಮಾನಸಿಕ ಪ್ರಚಾರವನ್ನು ಅನಾವರಣ ಮಾಡುವಂಥದ್ದು ಈ ಕವಿತೆಯ ವಸ್ತುವಾಗಿರುವಂಥದ್ದು. ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಬರೆದಿರುವಂತಹ ಈ ಜಾಜಿ ಮಲ್ಲಿಗೆಯಲ್ಲಿ ಅವರು ಅನೇಕ ವಿಷಯಗಳ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ಬುದ್ಧ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್ ಹೀಗೆ ಅನೇಕ ಸಮಾಜ ಸುಧಾರಕರೆಲ್ಲ ನಮ್ಮ ಸಮಾಜದ ಈ ಕರೂಪ ಮುಖಗಳ ವಿರುದ್ಧ ಸಿಡಿದೆದ್ದು ನಿಂತರು. ಸಾಮಾಜಿಕ ಅಸಮಾನತೆಯನ್ನು, ಜಾತಿ ಮತಗಳ ಸುಳ್ಳು ಕೋಟೆಯನ್ನು ಭೇದಿಸುವ ಪ್ರಯತ್ನವನ್ನು ಕೂಡ ಅವರು ಮಾಡಿದರು. ಆದರೆ ಶತಮಾನಗಳು ಕಳೆದರೂ ಈ ಬಂಡೆಯಂತಹ ವ್ಯವಸ್ಥೆ ಇದೆಯಲ್ಲ, ನಾನಾ ಒಳ ಸುಳಿಗಳನ್ನು ನಿರ್ಮಿಸಿಕೊಂಡು ಅಚ್ಚಲವಾಗಿ ಬೇರು ಬಿಟ್ಟು ನಿಂತಿದೆ.
ಹೀಗಾಗಿ ದಲಿತರ ನೋವಿಗೆ ಆದಿ ಅಂತ್ಯವನ್ನು ಗುರುತಿಸಲು ಸಾಧ್ಯವಿಲ್ಲ. ಅಂತಹ ನೋವಿನ ಎದೆಯಲ್ಲಿಯೂ ಕೂಡ ಆ ಜನತೆ ಮುತ್ತು ರತ್ನವ ಬೆಳೆದು ನಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬದುಕಿನಲ್ಲಿ ಒಮ್ಮೆಯೂ ಬೆಲ್ಲವನ್ನು ಕಂಡಿಲ್ಲದಿದ್ದರೂ ಬೆಲ್ಲದಂತೆ ಸಮಾಜಕ್ಕೆ ಬೇಕಾದವರಾಗಿ ಬದುಕನ್ನು ನಡೆಸುತ್ತಾರೆ. ಭೂಮಿ ತಾಯಿಯ ಸಹನೆ ಪ್ರಪಂಚದಲ್ಲಿ ಎಲ್ಲಕ್ಕೂ ಮಿಗಿಲಾದದ್ದು, ಹೆತ್ತ ತಾಯಿಗೂ ಮಿಗಿಲಾದದ್ದು. ತನ್ನ ಒಡಲಿನಲ್ಲಿ ಸರ್ವಸ್ವವನ್ನು ಭೂಮಿ ಪ್ರಪಂಚಕ್ಕೆ ಧಾರೆ ಎರೆಯುತ್ತಾಳೆ. ಅವಳಂತಹ ಸಹನೆಯನ್ನೇ ಈ ನಮ್ಮ ಜನರು ತಮ್ಮ ಬದುಕಿನಲ್ಲೂ ತೋರುವರದ್ದರಿಂದ ಅವರ ಬದುಕು, ಬವಣೆ, ಮನಸ್ಸು, ಕನಸುಗಳೆಲ್ಲವೂ ಕೂಡ ಜಾಜಿ ಮಲ್ಲಿಗೆಯಂತೆ ಎಂದು ಕವಿ ಈ ಒಂದು ಕವಿತೆಯಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಇದರಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಇಲ್ಲಿದೆ ನೋಡಿ. ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಂದರ್ಭ ಸ್ವಾರಸ್ಯ. ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ, ಮನಸ್ಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ, ಬಸವ, ಬುದ್ಧ, ಗಾಂಧಿ ಬಂದದ್ದು ಆಯಿತು, ಇವರ ನೋವಿಗೆ ಆದಿ ಅಂತ್ಯವೇ ಇಲ್ಲ ಎನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇನ್ನು ಮುಂದಿನ ಕವಿತೆಯನ್ನು ನೋಡಿದರೆ ರಂಗೋಲಿ ಮತ್ತು ಮಗ, KS ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ. KS ನಿಸಾರ್ ಅಹಮದ್ ಅವರು ಅನುಭವಗಳನ್ನು ಸೂಕ್ಷ್ಮ ಕಲಾವಂತಿಕೆಯ ನೆಲೆಯಿಂದ ಗುರುತಿಸುವ ಪ್ರತಿಭಾ ಸಂಪನ್ನ ಸಾಮಾಜಿಕ ಪ್ರಜ್ಞೆ ಮತ್ತು ಕಾವ್ಯದ ಚೌಕಟ್ಟಿನಲ್ಲಿ ಸಾಧಿಸುವ ಕಲಾವಂತಿಕೆಯಿಂದಾಗಿ ನಿಸಾರ್ ಅಹಮದ್ ಅವರ ಕಾವ್ಯಕ್ಕೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಂತನ ಸ್ಥಾನವಿದೆ. ಮೂಲತಃ ಮುಸ್ಲಿಂ ಧರ್ಮೀಯರಾದವ ಕವಿ ನಿಸಾರ್ ಅಹಮದರಿಗೆ ತಮ್ಮ ಸುತ್ತಲೂ ಬದುಕಿ ಬಾಳುತ್ತಿರುವ ಹಿಂದೂ ಧರ್ಮೀಯರವರ ಬಗ್ಗೆ, ಅವರ ರೀತಿ ರಿವಾಜುಗಳ ಬಗ್ಗೆ ಸೃಜನಾತ್ಮಕವಾದ ಪ್ರೀತಿ ಮಾತ್ರವಲ್ಲ, ಗಾಢವಾದ ಕುತೂಹಲಭರಿತ ಚಿಂತನೆ, ವಿಮರ್ಶೆ, ವಿಚಕ್ಷಣತೆಗಳನ್ನು ಬೆರೆತ ದೃಷ್ಟಿಕೋನವಿದೆ. ಬದುಕಿನ ಜೀವಂತಿಕೆಯನ್ನು ಅರಸುವ ನಿಲುವು ಅವರ ಕವಿತೆಗಳಲ್ಲಿ ಅಭಿವ್ಯಕ್ತವಾಗುತ್ತದೆ. ಇಲ್ಲಿ ರಂಗೋಲಿ ಮತ್ತು ಹುಡುಗ ಅಥವಾ ರಂಗೋಲಿ ಮತ್ತು ಮಗ ಕವಿತೆಯನ್ನು ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಬರೆದಿರುವಂಥದ್ದು. ಅವರು ಹಿಂದೂಗಳ ಒಂದು ಪದ್ಧತಿಯಾದ ಮನೆ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಬಿಡಿಸುವುದು ಮುಸಲ್ಮಾನರಲ್ಲಿ ಇಲ್ಲ. ಇಂಥ ರಂಗೋಲಿಯ ಸೌಂದರ್ಯಕ್ಕೆ ಎಳೆಯ ವಯಸ್ಸಿನಲ್ಲಿಯೇ ಮಾರು ಹೋದವರು ಮುಸ್ಲಿಂ ಹುಡುಗ. ಈ ಕವಿತೆಯ ನಾಯಕ ತನ್ನ ಎಳೆಯ ವಯಸ್ಸಿನಿಂದಲೂ ರಂಗೋಲಿಯ ಬಗ್ಗೆ ಅಪಾರ ಪ್ರೀತಿ ಬೆಳೆಸಿಕೊಂಡು ಅವರು ಮುಸಲ್ಮಾನನಾದ್ದರಿಂದ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಾಗದೆ ನಿರ್ಬಂಧಕ್ಕೆ ಒಳಗಾಗಿ ಬೆಳೆದವರು ಪ್ರೊಫೆಸರ್ ನಿಸಾರ್ ಅಹಮದ್ ಅವರು. ಮುಂದೆ ದೊಡ್ಡವರಾದ ನಂತರ ತಾವು ಅದೇ ನಿರ್ಬಂಧವನ್ನು ತನ್ನ ಮಗನ ಮೇಲೆ ಹೇರುವ ಮೂಲಕ ಒಂದು ಸುಂದರ ಆಚರಣೆಗೆ ಸಂಬಂಧಿಸಿದ ತನ್ನ ಪ್ರೀತಿಯಿಂದ ವಂಚಿತನಾಗುತ್ತಾರೆ. ಪರಂಪರಾಗತವಾಗಿ ಹರಿದು ಬರುವ ಧಾರ್ಮಿಕ ರೀತಿ ನೀತಿ ರಿವಾಜುಗಳು ಮನುಷ್ಯನ ಎಲ್ಲ ಸೃಜನಾತ್ಮಕ ಪ್ರೀತಿಯನ್ನು ಅಳಿಸಿ ಹಾಕಿ ತನ್ನದೇ ಕಠಿಣ ದಾರಿಯಲ್ಲಿ ನಡೆಸಬಲ್ಲಷ್ಟು ಶಕ್ತಿಯುತವಾಗಿರುತ್ತದೆ ಎಂಬ ಧಾರ್ಮಿಕ ಸೂಕ್ಷ್ಮವನ್ನು ಕವಿತೆ ಅನಾವರಣಗೊಳಿಸುತ್ತದೆ. ಅಪರೋಕ್ಷವಾಗಿ ಎರಡು ವಿಭಿನ್ನ ಧರ್ಮಗಳು, ವಿಭಿನ್ನ ಸಂಸ್ಕೃತಿಗಳು ಪರಸ್ಪರ ಅತ್ಯಂತ ನಿಕಟವಾಗಿ ಬೆರೆತ ಸಂದರ್ಭದಲ್ಲಿ ಎದುರಾಗಬಲ್ಲ ಧಾರ್ಮಿಕ ಸೂಕ್ಷ್ಮಗಳೇನು, ಸಮಸ್ಯೆಗಳೇನು ಎಂಬುದರ ಬಗ್ಗೆಯೂ ಕೂಡ ಕವಿತೆ ಬೆಳಕು ಚೆಲ್ಲುವಂಥದ್ದನ್ನು ನಾವು ಕಾಣ್ಬೋದಾಗಿದೆ.
ಈ ಒಂದು ಕವಿತೆಯಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥದಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಕೋಲಿ ಅಂದರೆ ಕೊಠಡಿ. ಕೋಲಿ ಅಂದರೆ ಕೊಠಡಿ, ಕಾಫರ, ಮುಸಲ್ಮಾನ, ಸಾಫು, ಸ್ವಚ್ಛ, ಹಕ್ಕೆ, ಇಂಬು, ಚಿತ್ತಾಪಹಾರಿ, ಮನಸ್ಸನ್ನು ಅಪಹರಿಸಿದ. ಸಂದರ್ಭ ಸ್ವಾರಸ್ಯ ಕೂಡ ಇಲ್ಲಿದೆ, ಅದನ್ನು ಕೂಡ ನಾವು ನೋಡಬೇಕಾಗ್ತದೆ. ಇನ್ನು ಉಳಿದಿರುವಂತಹ ಒಂದು ಹಾಡು ಕವಿತೆ ರಾಣಿ ತಿಮ್ಮಿಯ ಸಿಂಹಾಸನ. ಬರೆದವರು ವಿಜಯ ದಬ್ಬೆಯವರು. ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯ ವಸ್ತು ಎಂದರೆ ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಹೆಣ್ಣಿನ ಆಸೆಗಳು, ಕನಸುಗಳು ಭಗ್ನವಾಗಿ ಅಂದರೆ ನಾಶವಾಗಿ ಹೋಗುವ ಸತ್ಯವೊಂದನ್ನು ಅನಾವರಣಗೊಳಿಸುತ್ತಾ ಆ ಮೂಲಕ ಇಂತಹ ಕೌಟುಂಬಿಕ ವ್ಯವಸ್ಥೆ ಇರುವಾಗ ಸ್ತ್ರೀ ಪರವಾದ ಹೋರಾಟಗಳು, ಪ್ರಗತಿ, ಸಮಾನತೆ, ಪರಿಣಿತಿ ಎಂಬ ಮಾತುಗಳ ಅರ್ಥಹೀನತೆಯನ್ನು ಎತ್ತಿ ಹಿಡಿಯುವ ಆಶಯವನ್ನು ಹೊಂದಿದೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಗಂಡಿನ ಅಹಂಕಾರ ಜನ್ಯ ಕಾನೂನು ಕಟ್ಟಳೆಗಳು ಹೆಣ್ಣಿನ ಮಾನಸಿಕ ಪ್ರಪಂಚವನ್ನು ಹೇಗೆ ಛಿದ್ರಗೊಳಿಸುತ್ತದೆ, ಶತಮಾನಗಳಿಂದ ತುಳಿಯಲ್ಪಟ್ಟ ಹೆಣ್ಣಿನ ಮಾನಸಿಕ ಸ್ಥಿತಿ ಎಂತಹದು ಎಂಬ ವಸ್ತುವಿನ ಸುತ್ತ ಕವಿತೆ ಬೆಳಕನ್ನು ಚೆಲ್ಲುವಂತಹ ಒಂದು ಪ್ರಯತ್ನವನ್ನು ರಾಣಿ ತಿಮ್ಮಿಯ ಸಿಂಹಾಸನದಲ್ಲಿ ಡಾಕ್ಟರ್ ವಿಜಯ ದಬ್ಬೆಯವರು ಮಾಡಿರುತ್ತಾರೆ. ಅವರು ಸ್ತ್ರೀ ಸಂವೇದನೆ, ಸ್ತ್ರೀವಾದಿ ಚಿಂತನೆಯು ಕನ್ನಡ ಸಾಹಿತ್ಯ ರಂಗದಲ್ಲಿ ರೂಪುಗೊಳ್ಳತೊಡಗಿತು. ಈ ಬಂಡಾಯ ಸಾಹಿತ್ಯದ ಕವಲಾಗಿ ಅದರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಇಂತಹ ಸ್ತ್ರೀವಾದಿ ಚಳುವಳಿಗಳು ಸಾಮಾನ್ಯ ಹೆಣ್ಣಿನ ಬದುಕಿನಲ್ಲಿ ಯಾವ ಪಾತ್ರವನ್ನು ವಹಿಸಬಹುದು, ಇಂತಹ ಪ್ರಗತಿಪರ ಚಿಂತನೆಗಳಿಂದ ಸಮಾಜದ ಸಾಮಾನ್ಯ ಹೆಣ್ಣಿನ ಬದುಕಿನಲ್ಲಿ ಚಿಂತಿತಾದರೂ ಬದಲಾವಣೆಯನ್ನು ತರಲು ಸಾಧ್ಯವಾಗಿದೆಯೇ ಎಂಬ ಪ್ರಶ್ನೆಯನ್ನು ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆ ಅನಾವರಣ ಮಾಡುವಂಥದ್ದನ್ನು ಕಾಣಬಹುದು. ಇದರಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥ ತಲಾಶ್ ಅಂದರೆ ಹುಡುಕುವಿಕೆ, ಖಯಾಲಿ ಅಂದರೆ ಖುಷಿಗಾಗಿ ಮಾಡುವ ಪ್ರಯತ್ನ, ತಾಲೀಮು ಅಂದರೆ ಅಭ್ಯಾಸ ಅಥವಾ ರೂಢಿ. ಸಂದರ್ಭ ಸ್ವಾರಸ್ಯಗಳಿದೆ, ಒಟ್ಟು 5 ಸಂದರ್ಭ ಸ್ವಾರಸ್ಯಗಳಿದೆ, ಅದನ್ನು ನೋಡ್ಕೊಳ್ಬೇಕು. ಅದು ಯಾವ ಪದ್ಯದಿಂದ ಬಂದಿದೆ, ಅದರ ಕವಿತೆಯನ್ನು ಬರೆದವರು ಯಾರು ಎಂಬುದನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಬೇಕಾಗ್ತದೆ. ಇವೆಲ್ಲವೂ ಕೂಡ ನಮ್ಮ ಹೊಸಗನ್ನಡದ ಕವಿತೆ ಘಟಕ 4ರಲ್ಲಿ ಬರುವಂತಹ ಕವಿತೆಯಾಗಿದೆ. ಇವಾಗ ನಮ್ಮ ಕನ್ನಡದ ಎಲ್ಲ ಕವಿತೆಗಳ ಪುನರಾವರ್ತನೆ ಅಭ್ಯಾಸ ಇಲ್ಲಿಗೆ ಮುಗಿಯಿತು ಸ್ನೇಹಿತರೆ. ಈಗಾಗಲೇ ನಾನು ನಾಟಕ ಭಾಗವನ್ನು ಕೂಡ ನಿಮಗೆ ತಿಳಿಸಿದ್ದೆ. ಅದೇ ರೀತಿಯಾಗಿ ನಮ್ಮ ಕನ್ನಡದಲ್ಲಿ ಮೊದಲ ಭಾಗವನ್ನು ಕೂಡ ನಾವು ಈಗಾಗಲೇ ಮುಗಿಸಿರ್ತೇವೆ. ಅದು ಆಡಳಿತ ಕನ್ನಡ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನು ಕೂಡ ನಾವೀಗಾಗಲೇ ಪುನರಾವರ್ತನಾ ಅಭ್ಯಾಸವನ್ನು ಮಾಡುವುದರ ಮೂಲಕ ಸಂಪೂರ್ಣವಾದ ಪ್ರಬಂಧವನ್ನು ಮತ್ತು ಆಡಳಿತ ಕನ್ನಡವನ್ನು ಕೂಡ ತಿಳ್ಕೊಂಡಿದ್ದೇವೆ. ಈಗ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳನ್ನು ಕೂಡ ಮುಗಿಸಿದ್ದೇವೆ. ಈಗ ನೀವು ಯಾರೆಲ್ಲ ಇದುವರೆಗೆ ಓದಲಿಕ್ಕೆ ಆರಂಭ ಮಾಡಲಿಲ್ಲೋ ಇವತ್ತಿನಿಂದಾದರೂ ಕೂಡ ಓದಲಿಕ್ಕೆ ಆರಂಭ ಮಾಡಿ, ಕನ್ನಡವನ್ನು ಆರಂಭ ಮಾಡಿ. ಯಾಕಂದರೆ ನಿಮಗೆ ಪರೀಕ್ಷೆ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ. ಯಾರೆಲ್ಲ KSUನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದೀರೋ ಪ್ರಥಮ ಪರೀಕ್ಷೆ, ಮೊದಲಿನ ಪರೀಕ್ಷೆ ಯಾವಾಗಲೂ ಕನ್ನಡವೇ ಇರುವಂಥದ್ದು. ಆದ್ದರಿಂದ ಮೊದಲು ಈ ಕನ್ನಡವನ್ನು ಓದಿ ಮುಗಿಸಿಕೊಳ್ಳಿ. ಒಂದು ವೇಳೆ ನಿಮಗೆ ಸ್ವಲ್ಪವೂ ಸಮಯ ಇಲ್ಲ, ನನಗೆ ಓದಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ನಿಮ್ಮ ಒಂದು ಕೆಲಸದ ಸಮಯದಲ್ಲಿ ಈ ವಿಡಿಯೋವನ್ನು ನಾನು ಪ್ರತಿಯೊಂದರ ಸಾರಾಂಶವನ್ನು ಸರಿಯಾಗಿ ತಿಳಿಸಿಕೊಟ್ಟಿದ್ದೇನೆ. ಅದರ ನಾಟಕದ ಕಥೆಯನ್ನು ಕೂಡ
ಸರಿಯಾಗಿ ಹೇಳಿದ್ದೇನೆ. ಅದನ್ನು ವಿಡಿಯೋವನ್ನು ಹಾಕಿ ಕೇಳಿ, ಆ ಕಥೆಯನ್ನು ಕೇಳಿ. ಏನೆಲ್ಲ ನಿಮಗೆ ಮನಸ್ಸಲ್ಲಿ ಉಳಿತದೆ ಅದನ್ನೆಲ್ಲ ಬರಿತಾ ಹೋಗ್ಬೋದು. ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ಓದಲಿಲ್ಲ, ನನಗೆ ಓದಿ ಆಗಲಿಲ್ಲ, ಹೇಗೆ ಪರೀಕ್ಷೆಗೆ ಬರಿಬೇಕು ಅಂತ ಚಿಂತೆಯನ್ನು ಮಾಡಬೇಡಿ. ಈ ವಿಡಿಯೋದ ಪ್ರತಿಯೊಂದು ಕಥೆಯನ್ನು ಸರಿಯಾಗಿ ತಿಳ್ಕೊಂಡು ನಂತರ ಆ ವಿಡಿಯೋವನ್ನೆಲ್ಲ ಕೇಳ್ತಾ ಹೋಗಿ. ನಿಮಗೆ ಯಾವಾಗೆಲ್ಲ ಸಮಯ ಅವಕಾಶ ಸಿಗ್ತದೋ ಆಗ ಆ ನಾಟಕದ ಕಥೆಗಳನ್ನೆಲ್ಲ ತಿಳ್ಕೊಂಡು ಅರ್ಥ ಮಾಡಿಕೊಳ್ಳಿ. ಈ ರೀತಿಯಾಗಿ ಈಗಲಿಂದಲೇ ನೀವು ಓದಲಿಕ್ಕೆ ಆರಂಭ ಮಾಡಿದರೆ ಪರೀಕ್ಷೆ ಸಮಯದಲ್ಲಿ ನಿಮಗೆ ತುಂಬಾ ಸಹಾಯ ಆಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.